ಹೋದ ಸಲಕ್ಕೆ ಹೋಲಿಕೆ ಮಾಡ್ರೆ ಈ ಸಲ ಬಿಸಿಲು ಭಾಳ ಐತೆ ಅಂತ ಹೇಳಿದಾರೆ. ಅದಕ್ಕಾಗಿ ಯೂರಿಯಾನ ಕಡಿಮೆ ಮಾಡಬೇಕು, ಪೊಟ್ಯಾಷಿಯಂ ಬಳಕೆನ ಜಾಸ್ತಿ ಮಾಡ್ಬೇಕ್ರಿ. ನಮಸ್ಕಾರ ರೀ ಎಲ್ಲ ರೈತರಿಗೂ. ಈ ಬಾರಿ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದಂತೆ ಬೇಸಿಗೆ ತಾಪಮಾನ ಅತಿಯಾಗಿರ್ತೈತೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಈ ನಮ್ಮ ಬೆಳೆಗಳ ಮೇಲೆ, ವಿಶೇಷವಾಗಿ ಈ ಕಬ್ಬು ಮತ್ತು ಇತರ ಬೆಳೆಗಳ ಮೇಲೆ ಇದು ನೇರ ಪರಿಣಾಮ ಬೀರ್ಬೋದು ರೀ. ಮತ್ತು ಈ ವಿಡಿಯೋದಾಗ ನಾವು ಈ ಭೀಕರ ಬೇಸಿಗೆಯನ್ನು ಎದುರಿಸಕ್ಕೆ ರೈತರು ಕೈಗೊಳ್ಳಬೇಕಾದ ಪ್ರಮುಖ 5 ಕ್ರಮಗಳ ಬಗ್ಗೆ ಮಾತಾಡ್ಬೋದು ರೀ. ಇಲ್ಲಿ ಒಂದೇದು ಏನಂದ್ರೆ ರೀ, ತೇವಾಂಶ ರಕ್ಷಣೆ ಅಂತ ಹೇಳ್ಬೋದು ರೀ. ಅಂದ್ರೆ ಕಬ್ಬಿನ ಗದ್ದೆಯಲ್ಲಿ ಒಣಗಿದ ಎಲೆಗಳು ಏನಿರ್ತಾವಲ್ಲ, ಈ ಕಬ್ಬಿನ ರವದಿಯನ್ನು ಇದನ್ನು ಸುಡ್ಲಾರ್ದ ಅಥವಾ ಕಬ್ಬು ಸ್ವಲ್ಪ ಎತ್ತರ ಆದ್ಮೇಲೆ ಇದನ್ನು ಕಿತ್ತು ನೆಲಕ್ಕೆ ಹಾಕಿದ್ರಂತ ಈ ಭೂಮಿಯ ಮೇಲಿನ ತೇವಾಂಶವನ್ನು ಜಲ್ದಿ ಆವಿಯಾಗದಂತೆ ತಡಿಬೋದು ರೀ. ಮತ್ತು ಮಣ್ಣಿನ ಮೇಲೆ ತಾಪಮಾನ ತಂಪಾಗಿರ್ತೈತೆ. ಇದು ನೀರು ಉಳಿಸಲು ಉತ್ತಮ ಮಾರ್ಗ ಆಗಿರ್ತೈತೆ ರೀ. ಮತ್ತು ಎರಡನೇದಾಗಿ ನೀರಿನ ಸದ್ಬಳಕೆ ಅಂತ ಹೇಳ್ಬೋದು ರೀ. ಯಾವ ಥರಪ್ಪ ಅಂತಂದ್ರೆ, ನಾವು ನೇರವಾಗಿ ಕಾಲುವೆ ನೀರು ಹರಿಸೋ ಬದಲಿ ಈ ಡ್ರಿಪ್ ಇರಿಗೇಷನ್ ಅಥವಾ ಹನಿ ನೀರಾವರಿ ಮಾಡುವ ಮುಖಾಂತರ ನಾವು ನೀರನ್ನ ಉಳಿತಾಯ ಮಾಡ್ಬೋದು ರೀ. ಮತ್ತು ನೀರನ್ನ ಸಾಧ್ಯವಾದ್ರೆ ಸಂಜೆ ಅಥವಾ ಮುಂಜಾನೆ ವೇಳೆದಾಗ ನೀಡೋದ್ರಂತ ಮಧ್ಯಾಹ್ನ ಬಿಸಿಲಾಗ ಏನಾಕತ್ತಪ್ಪ ಅಂತಂದ್ರೆ ನಾವು ಹಾಸಿದಷ್ಟು ನೀರು ಅರ್ಧದಷ್ಟು ಆವಿಯಾಗಿ ವ್ಯರ್ಥ ಆಕತ್ತಿ ರೀ. ಮತ್ತು ಇದೇ ಕಾರಣಕ್ಕಾಗಿ ನೀರನ್ನು ನಾವು ಬೆಳಗು ಗಡಿಸಿ ಇಲ್ಲ ಸಾಯಂಕಾಲ ಇಲ್ಲ ರಾತ್ರಿ ಹಾಸೋದ್ರಿಂದ ತಂಪು ಜಾಸ್ತಿ ಇರ್ತೈತಲ್ರಿ, ಅವಾಗ ನೀರು ವ್ಯರ್ಥ ಆಗೋದಿಲ್ಲ. ಇದರಿಂದ ನೀಡೋದ್ರಿಂದ ಮತ್ತು ಬೆಳೆಗಳು ಉತ್ತಮವಾಗಿ ಬೆಳಿತಾವ್ರಿ. ಮತ್ತು ಮೂರನೇದಾಗಿ ಪೋಷಕಾಂಶಗಳ ಬಗ್ಗೆ ಹೇಳ್ಬೇಕಂದ್ರೆ, ಈ ಬೇಸಿಗೆ ಒಳಗೆ ಯಾವ ಥರ ಪೋಷಕಾಂಶ ನೀಡಬೇಕಪ್ಪ ಅಂತಂದ್ರೆ, ಈ ಟೈಮ್ದಾಗ ಬೇಸಿಗೆ ಒಳಗೆ ಗಿಡಗಳಿಗೆ ಹೆಚ್ಚು ಒತ್ತಡ ಇರ್ತೈತೆ ರೀ. ಮತ್ತು ಈ ಸಮಯದಾಗ ಸಾರಜನಕ ಅಂದ್ರೆ ಯೂರಿಯಾ ಗೊಬ್ಬರನು ಅತಿಯಾಗಿ ಬಳಸಬಾರ್ದು. ಈ ಗಿಡವನ್ನು ಮತ್ತಷ್ಟು ಒಣಗಿಸ್ತೈತೆ ರೀ. ಮತ್ತು ಇದರ ಬದಲಾಗಿ ಪೊಟ್ಯಾಷ್ ಮತ್ತು ಸಿಲಿಕಾನ್ ಗೊಬ್ಬರ ಇರುವ ಗೊಬ್ಬರವನ್ನು ಬಳಸ್ಬೇಕ್ರಿ. ಮತ್ತು ಇದು ಗಿಡಗಳಿಗೆ ಬಿಸಿಲನ್ನು ತಡೆದುಕೊಳ್ಳುವ ಮತ್ತು ಶಕ್ತಿ ನೀಡುತ್ತದೆ. ಅದಲ್ಲದೆ ಲಘು ಪೋಷಕಾಂಶ ಮತ್ತು ದ್ರಾವಣವನ್ನು ಸ್ಪ್ರೇ ಮಾಡೋದ್ರ ಮುಖಾಂತರ ನಾವು ಉತ್ತಮವಾಗಿ ಬೆಳೆ ಬೆಳಿಬೋದು ರೀ. ಮತ್ತು ನಾಲ್ಕನೇದು ಏನಪ್ಪ ಅಂತಂದ್ರೆ, ಈ ಟೈಮ್ದಾಗ ಈ ಕಬ್ಬು ಸುಳಿ ಬೀಳೋದಾಗಿರ್ಬೋದು ಮತ್ತು ಈ ಕಬ್ಬಿನ ಸುಳಿ ಒಳಗೆ ರೋಗಗಳು ಕಾಣ್ಬರ್ತಾವೆ. ಮತ್ತು ಈ ರೋಗಗಳನ್ನು ನಾವು ಆದಷ್ಟು ಜಲ್ದಿ ಡೈಲಿ ಇದನ್ನು ನೋಡ್ಕೊತಾ ಇರೋದ್ರಿಂದ ಇದನ್ನು ನಾವು ಜಲ್ದಿ ತಡೆಗಟ್ಬೋದು ರೀ. ಮತ್ತು ಐದನೇದು ಏನಪ್ಪ ಅಂತಂದ್ರೆ, ಸುತ್ತಲೂ ನಮ್ಮ ಹೊಲ ಸುತ್ತಲೂ ಗಿಡ ಹಚ್ಚಿದ್ರೆ ಬೆಟ್ರ್. ಯಾಕಪ್ಪ ಅಂತಂದ್ರೆ ಈ ಬಿಸಿ ಗಾಳಿ ಅಥವಾ ಜಾಸ್ತಿ ಗಾಳಿ ಒಳಗೆ ಬರೋದ್ರಿಂದ ಈ ತೇವಾಂಶನ ಜಲ್ದಿ ಆರಿಸುತ್ತೆ. ಆದರೆ ಈ ಸುತ್ತಮುತ್ತಲು ಗಿಡ ಗಂಟೆಗಳಿದ್ರೆ ಈ ತೇವಾಂಶನ ತಡಿತೈತೆ ರೀ. ಈ ಮಾರ್ಚ್ ಏಪ್ರಿಲ್ಗೆಲ್ಲ ಬಿಸಿಲು ಜಾಸ್ತಿ ಆಗುತ್ತೆ. ಈ ಟೈಮ್ದಾಗ ಯೂರಿಯಾ ಬಳಸಿರೋದು ಮಣ್ಣಿನ ತೇವಾಂಶನ ಬೇಗ ಹರಿಸುತ್ತೆ ಮತ್ತು ಗಿಡಗಳನ್ನ ನೀರಿನ ಅಂಶ ಕೊರತೆ ಉಂಟು ಮಾಡ್ತೈತೆ ರೀ. ಮತ್ತು ಅತಿಯಾದ ಸಾರಜನಕ ಗಿಡದ ಎಲೆಗಳನ್ನು ಮೃದುವಾಗಿಸಿ ಸೂರ್ಯನ ಶಾಖಕ್ಕೆ ಸುಲಭವಾಗಿ ಬಾಡುವಂತ ಮಾಡ್ತೈತೆ ರೀ. ಮತ್ತು ವಿಡಿಯೋನ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ, ಯೂಸ್ಫುಲ್ ವಿಡಿಯೋ ಐತಿ, ಎಲ್ಲರೂ ನೋಡ್ರಿ ಮತ್ತು ರೈತರಿಗೆ ಶೇರ್ ಮಾಡ್ರಿ. ಮತ್ತು ಇಲ್ಲಿ ಕಬ್ಬಿನ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ, ಯಾರು ರೌದಿ ಸುಡಿ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ. ಈ ರೌದಿನ ಹರಡೋದ್ರಿಂದ ನೇರವಾಗಿ ಸೂರ್ಯನ ಬಿಸಿಲು ಮಣ್ಣಿಗೆ ಬೀಳೋದಿಲ್ಲ. ಅದಕ್ಕಾಗಿ ಸೂರ್ಯನ ಬಿಸಿಲು ತಡೆದು ತೇವಾಂಶವನ್ನು ತಡಿತೈತಿ. ಮತ್ತು ಡ್ರಿಪ್ ಮಾಡೋದಿರ್ಬೋದು, ಇಲ್ಲ ತೋಟಗಾರಿಕೆ ಬೆಳೆ ಆಗಿರ್ಬೋದು, ಇನ್ಲೈನ್ ಇಲ್ಲ ಆನ್ಲೈನ್ ಡ್ರಿಪ್ ಮಾಡೋದ್ರಂತ ನೀರನ್ನ ಸುಲಭವಾಗಿ ಬಳಸಬಹುದು ನಾವು. ಈ ಬಾರಿ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದಂತೆ ಬೇಸಿಗೆ ತಾಪಮಾನ ಅತಿಯಾಗಿರ್ತೈತಿ. ಮತ್ತು ಇದು ನಮ್ಮ ಬೆಳೆಗಳ ಮೇಲೆ ಮತ್ತು ವಿಶೇಷವಾಗಿ ಹೆಚ್ಚು ನೀರು ಬಿಡುವ ಈ ಕಬ್ಬಿನ ಬೆಳೆಗಳ ಮೇಲೆ ಕೆಟ್ಟದಾಗಿ ಪರಿಣಾಮ ಬೀರಬಹುದು. ಆಗಲೇ ಹೇಳಿದಂಗ ಪೊಟ್ಯಾಷ್ ಬಳಕೆ ಅಂದ್ರೆ ಈ ಪೊಟ್ಯಾಷ್ ಸಾರಜನಕಕ್ಕಿಂತ ಪೊಟ್ಯಾಷ್ ಬಳಕೆಗೆ ಆದ್ಯತೆ ನೀಡುವುದರಿಂದ ಇದು ಬೆಳೆಗೆ ಬರವನ್ನು ಎದುರಿಸಲು ಸಹಕಾರಿ ಮಾಡ್ತೈತೆ. ಸದ್ಯಕ್ಕೆ ನಮ್ಮ ಜಮೀನಿನಾಗ ನೀರಿನ ಲಭ್ಯತೆ ಹೇಗಿದೆ ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಮತ್ತು ಈ ಪೊಟ್ಯಾಷ್ ಈ ಬೇಸಿಗೆ ವಿರುದ್ಧ ಹೋರಾಡಕ್ಕೆ ಹೆಂಗೆ ಸಹಾಯ ಮಾಡ್ತೈತಪ್ಪ ಅಂತಂದ್ರೆ, ಇದು ರಕ್ಷಣಾ ಕವಚ ಅಂತ ಹೇಳ್ಬೋದು ರೀ. ಅದು ಯಾವ ಥರಪ್ಪ ಅಂತಂದ್ರೆ, ಬರದ ನಿರ್ವಹಣೆಯಲ್ಲಿ ಪೊಟ್ಯಾಷ್ ಪಾತ್ರ ಈ ಪತ್ರರಂಧ್ರಗಳ ನಿಯಂತ್ರಣ ಅಂದ್ರೆ ಸ್ಟೊಮ್ಯಾಟೋ ಕಂಟ್ರೋಲ್ ಅಂತ ಕರಿತಾವಲ್ರಿ. ಈ ಗಿಡದ ಎಲೆಗಳಲ್ಲಿರುವ ಸಣ್ಣ ರಂಧ್ರಗಳು ತೆರೆಯುವ ಮತ್ತು ಮುಚ್ಚುವ ಕ್ರಿಯೆಯನ್ನು ಈ ಸ್ಟೊಮ್ಯಾಟೋ ಕಂಟ್ರೋಲ್ ಅಥವಾ ಪತ್ರರಂಧ್ರಗಳ ನಿಯಂತ್ರಣ ಅಂತೇಳಿ ಕರಿತೇವೆ. ಇದು ಬಿಸಿಲು ಹೆಚ್ಚಾದಂತೆ ಈ ರಂಧ್ರಗಳು ಬೇಗ ಮುಚ್ಚುವಂತೆ ಮಾಡಿ ಮತ್ತು ಗಿಡದ ಒಳಗಿನ ನೀರು ಆವಿಯಾಗದಂತೆ ತಡಿತೇವೆ ನೋಡ್ರಿ. ಜಲಕೋಶಗಳ ಒತ್ತಡ ಅಂತೇಳಿ ಕರಿತೇವೆ, ಅಂದ್ರೆ ಟ್ಯೂಬ್ ಗ್ರೋವರ್ ಪ್ರೆಷರ್ ಅಂತೇಳಿ ಕರಿತೇವೆ. ಗಿಡದ ಜೀವಕೋಶಗಳಲ್ಲಿ ನೀರಿನ ಪ್ರಮಾಣವನ್ನು ಹಿಡಿದಿಟ್ಕೊಳ್ಳೋಕೆ ಸಹಾಯ ಮಾಡ್ತದೆ. ಇದರಿಂದ ಏನೈತಲ್ರಿ, ನೀರು ಕಡಿಮೆ ಆದಾಗಲೂ ಮತ್ತು ಕಬ್ಬಿನ ಎಲೆಗಳು ಆಗಿರ್ಬೋದು, ಇತರ ಯಾವುದೇ ಗಿಡದ ಎಲೆಗಳು ಬಾಡದಂತೆ ತಡೆಗಟ್ತೈತೆ ರೀ. ಮತ್ತು ಬೇರಿನ ಬೆಳವಣಿಗೆ ಅಂತ ಹೇಳ್ಬೋದು. ಬೇರಿನ ಬೆಳವಣಿಗೆ ಯಾವ ಥರಪ್ಪ ಅಂದ್ರೆ, ಈ ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯೋಕೆ ಸಹಾಯ ಮಾಡ್ತೈತೆ. ಅದರಿಂದ ಆಳದಲ್ಲಿರುವ ತೇವಾಂಶವನ್ನು ಸಲೀಸಾಗಿ ಬೇರುಗಳು ಹೀರಿಕೊಳ್ಳೋಕೆ ಸಹಾಯ ಮಾಡ್ತೈತಿ. ಮತ್ತು ರೋಗ ನಿಯಂತ್ರಣ ಶಕ್ತಿಯನ್ನು ಹೆಚ್ಚಿಸ್ತೈತಿ. ಈ ಬಿಸಿಲಲ್ಲಿ ಕಾಡುವ ರೋಗಗಳು ಮತ್ತು ಕೀಟಗಳ ವಿರುದ್ಧ ಹೋರಾಡಕ್ಕೆ ಈ ಪೊಟ್ಯಾಷ್ ಗೊಬ್ಬರ ಅತಿ ಅವಶ್ಯಕವಾಗಿ. ಮತ್ತು ಪೊಟ್ಯಾಷ್ ಗೊಬ್ಬರ ಒಳಗೆ 2 ಥರ ಅದಾವೆ, ಸಲ್ಫೇಟ್ ಆಫ್ ಪೊಟ್ಯಾಷಿಯಂ ಮತ್ತು ಮ್ಯೂರೇಟ್ ಆಫ್ ಪೊಟ್ಯಾಷ್, SOP ಮತ್ತು MOP ಅಂದ್ರೆ ವೈಟ್ ಪೊಟ್ಯಾಷಿಯಂ ಮತ್ತು ರೆಡ್ ಪೊಟ್ಯಾಷ್. ಇದ್ರೊಳಗೆ ರೆಡ್ ಪೊಟ್ಯಾಷ್ನ MOP ಅಂತೇಳಿ ಕರಿತಾರೆ. ಇದು ಮಣ್ಣಿನ ತೇವಾಂಶ ಇದ್ದಾಗ ನೀಡೋದು ಭಾಳ ಚಲೋ ರೀ. ಮತ್ತು ನಾನು ಇಲ್ಲಿ ಯೂರಿಯಾದ ಬಳಕೆ ಕಡಿಮೆ ಮಾಡ್ಬೇಕಂತ ಹೇಳಿದ್ರೆ, ಅದು ಯಾಕ್ರಿ, ಅತಿಯಾದ ತೀವ್ರವಾದ ಯೂರಿಯಾ ಬಳಸಿದರೆ ಅದು ಮಣ್ಣಿನ ತೇವಾಂಶನ ಬೇಗ ಹರಿಸುತ್ತೆ ಮತ್ತು ಗಿಡಗಳಲ್ಲಿ ನೀರಿನ ಅಂಶದ ಕೊರತೆಯನ್ನು ಉಂಟು ಮಾಡ್ತೈತಿ. ಅತಿಯಾದ ಸಾರಜನಕ ಗಿಡದ ಎಲೆಗಳನ್ನು ಮೃದುವಾಗಿ
ಸೂರ್ಯನ ಶಾಖಕ್ಕೆ ಸುಲಭವಾಗಿ ಬಾಡುವಂತೆ ಮಾಡ್ತೈತೆ ಮತ್ತು ಪ್ರಮುಖ ಕಾರಣ ಅಂದ್ರೆ ಬೇರುಗಳ ಸಾವು ರೀ. ಹೆಚ್ಚಿನ ತಾಪಮಾನದಾಗ ಯೂರಿಯಾ ಅಮೋನಿಯಾ ಆಗಿ ಬದಲಾಗ್ತಿರ್ತೈತಿ, ಬೇರುಗಳನ್ನ ಸುಡ್ತೈತ್ರಿ ಇದು. ಮತ್ತು ಈ ಟೈಮ್ದಾಗ ಇದನ್ನು ಬಳಸಿರೋ ರೋಗಗಳು ಜಾಸ್ತಿ ಆಕಾವ. ಯಾಕಪ್ಪ ಅಂತಂದ್ರೆ ಈ ಟೈಮ್ದಾಗ ಹೊಸ ಬೇರುಗಳು ಬೆಳವಣಿಗೆ ಆಗ್ತಿರ್ತಾವೆ. ಅದಕ್ಕಾಗಿ ಯೂರಿಯಾ ಬೆಳೆಸಿದ್ರೆ ಇದು ಶಾಖವನ್ನು ಜಾಸ್ತಿ ಮಾಡಿ ರೋಗಗಳ ವಿರುದ್ಧ ಹೋರಾಡೋ ಶಕ್ತಿಯನ್ನು ಕಡಿಮೆ ಮಾಡ್ತೈತಿ ಮತ್ತು ಬೇರುಗಳು ಸಾಯ್ತಾವ್ರಿ. ಅದಕ್ಕಾಗಿ ಹೊಸ ರೋಗಗಳು ಬರ್ತಾವೆ. ಇದ್ರ ಬದಲಿಗೆ ಮೃದುವಾದ ಗೊಬ್ಬರ ಆಗಿರ್ಬೋದು, ಇಲ್ಲ ಸಾವಯವ ಗೊಬ್ಬರ, ಅದ್ರ ಬದಲಿಗೆ ಲಘು ಪೋಷಕಾಂಶ ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನು ಕರಿತೀವಲ್ಲ ಇದನ್ನು ಯೂಸ್ ಮಾಡೋದು ಭಾಳ ಚಲೋ ರೀ. ಮತ್ತು ಇನ್ನೂ ಒಂದು ಸಜೆಷನ್, ಯಾರು ರವದಿ ಬಿಟ್ಟಿಲ್ಲ ಆಲ್ಮೋಸ್ಟ್ ರವದಿ ಬಿಡಕ್ಕೆ ಟ್ರೈ ಮಾಡಿರಿ. ಆಲ್ಮೋಸ್ಟ್ ಕಬ್ಬಂತೂ ಹೋಗಿದ್ದಾವೆ. ಮತ್ತು ಇನ್ನು ಯಾರು ಗಳಿ ಮಾಡ್ಬೇಕು ಅನ್ಕೊಂಡಿರಲ್ಲ, ಈ ಫೆಬ್ರವರಿ ಎಂಡ್ ಅಥವಾ ಈ ಮಾರ್ಚ್ ಎಂಡ್ ಒಳಗೆ ಬೇಗ ಜಲ್ದಿ ಗಳೆ ಮಾಡ್ಕೊಂಡು ಬೋದೇರಿಸಿ ನೀರು ಕಟ್ಟಿಬಿಟ್ರೆ ಭಾಳ ಅನ್ಕೊಳ್ರಿ. ಯಾಕಪ್ಪ ಅಂದ್ರೆ ನಾಳೆ ಬೇಸಿಗೆಯಾಗಿ ನೀರು ಹೊಳ್ಯಾಡೋದಿಲ್ಲ, ಅದು ಸಮಸ್ಯೆ.